ನಾಳೆ ಗುರುವಾರ ಬೆಳಿಗ್ಗೆ ಎಲ್ಲರಿಗೂ ಪಲಾವ್ ಮತ್ತು ಕಚಂಬರ್ ಮಾಡಿಕೊಡ್ತೀನಿ. ನನಗೆ ಅಷ್ಟು ಇಷ್ಟ ಅಲ್ಲ ವೆಜ್ ಪಲಾವ್. ಗುರುವಾರ ಇಲ್ಲಿ ಯಾರೂ ಮೀನು ತಿನ್ನೋದಿಲ್ಲ. ನನಗೆ ಬಟಾಣಿ ತುಂಬ ಇಷ್ಟ. ಇದನ್ನು ಬೇಯಿಸಿ ತೆಂಗಿನ ತುರಿ ಎಲ್ಲ ಹಾಕಿ ತಿಂತೀನಿ. ಇದು ನಮ್ಮ ಅಮ್ಮನಿಗೂ ಬಹಳ ಇಷ್ಟವಾದ ಒಂದು ತಿಂಡಿ, ಬಟಾಣಿ ಬೇಯಿಸಿರೋದು. ಬಟಾಣಿ ಕಾಳಿಗೆ ನೀರು ಹಾಕಿ ನೆನೆ ಹಾಕಿಟ್ಟಿದ್ದೀನಿ. ಬೆಳಿಗ್ಗೆ ಬೇಯಿಸೋಣ. ಇದನ್ನು ಚೆನ್ನಾಗಿ ತೊಳಿಬೇಕು. ರಾತ್ರಿ ನೆನೆ ಹಾಕಿಟ್ಟಿರೋದು ನಾನು. ಇದನ್ನು ಇವಾಗ ಬೇಯಿಸಿ ನಾನು ತಿಂತೀನಿ. ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ಚೆನ್ನಾಗಿ ತೊಳಿಬೇಕು. ನೋಡಿ, ಬಟಾಣಿನ ಹೀಗೆ ಮಾಡಿ ಚೆನ್ನಾಗಿ ತೊಳಿಬೇಕು. ತೊಳೆದಿಟ್ಟ ನಂತರ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಬೇಕು. ಇದು ಮುಳುಗಬೇಕು, ಸ್ವಲ್ಪ ನೀರು ಜಾಸ್ತಿ. ನಮ್ಮ ಕುಕ್ಕರಲ್ಲಿ ಒಂದು 15 ವಿಸಿಲ್ ತಗೊಳ್ಬೇಕು. ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಸಿಲಿಗೆ ಬೇಯುತ್ತೋ ಅಷ್ಟು ವಿಸಿಲ್ ಹಾಕ್ಕೊಂಡು ಬೇಯಿಸಿದನು ಮೊದಲು. ಹೀಗೆ ಒಂದು 15 ವಿಸಿಲು ತಗೊಳ್ಬೇಕು. ಈಗ 15 ವಿಸಿಲಿಗೆ ನಮ್ಮ ಬಟಾಣಿ ಬೆಂದಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಣ. ಉಪ್ಪು ಹಾಕಬೇಕು. ಬಟಾಣಿ ಬೆಂದ ನಂತರ ಕುಕ್ಕರಿಂದ ತೆಗೆದು ಈ ಥರ ಒಂದು ಪಾತ್ರೆಗೆ ಹಾಕಿ ಇಡಬೇಕು. ಇಟ್ಟ ಮೇಲೆ ಇನ್ನು ಇದಕ್ಕೆ ಬ್ಯೂಟಿಫುಲ್ ಆಗಿರೋ ಒಂದು ಒಗ್ಗರಣೆ ಕೊಟ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು. ಇದು ಸಾಸಿವೆ, ಒಗ್ಗರಣೆ ಸೊಪ್ಪು, ಇನ್ನು ಒಣಮೆಣಸು ಇಷ್ಟನ್ನು ಹಾಕ್ಕೊಳ್ಬೇಕು. ಬಟಾಣಿ ಹಾಕೋಣ. ಬಟಾಣಿಗೆ ನಾನು ಉಪ್ಪು ಹಾಕಿರಲಿಲ್ಲ. ಬಟಾಣಿ ಬೇಯುವಾಗ ಉಪ್ಪು ಹಾಕಬಾರ್ದು. ನೋಡಿ, ಇವಾಗ ಉಪ್ಪು ಹಾಕ್ಕೊಳ್ಬೇಕು. ನಿಮ್ಗೆ ಬೇಕಂದರೆ ಸ್ವಲ್ಪ ನೀರು ಸೇರಿಸಿ, ಇಲ್ಲಾಂದರೆ ಹೀಗೆ ಇರಲಿ. ಇದಕ್ಕೆ ಅವಲಕ್ಕಿನೂ ಮಾಡಿದರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈಗ ನೋಡಿ, ರುಚಿಗೆ ತಕ್ಕ ಉಪ್ಪು ಹಾಕಿ. ಈಗ ಉಪ್ಪು ಹಾಕಿದರೆ ಚೆನ್ನಾಗಿ ಇಳಿಯುತ್ತೆ, ಯಾಕಂದರೆ ಬೆಂದಿದೆ ಅಲ್ವ, ಇದು ಆಲ್ರೆಡಿ ತುಂಬ ಬೆಂದ ಕಾರಣ. ಈಗ ಉಪ್ಪು ಹಾಕಿದರೆ ಸಾಕಾಗುತ್ತೆ. ಇನ್ನು ಕೊನೆಯಲ್ಲಿ ತೆಂಗಿನ ತುರಿ ಹಾಕಿ. ಟೀಗೆ ಸೂಪರ್ ಇದು. ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ. ಜೊತೆಗೆ ಅವಲಕ್ಕಿನೂ ಇದ್ದರೆ ಅವಲಕ್ಕಿ ಮಾಡಿ. ನಮ್ಮ ಮನೆಯಲ್ಲಿ ಅವಲಕ್ಕಿ ಖಾಲಿಯಾಗಿತ್ತು. ನಮ್ಮ ಬಟಾಣಿ ಕಾಳು, ಬೇಯಿಸಿದ ಬಟಾಣಿ ಕಾಳು ರೆಡಿ ಆಯಿತು. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.